ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡ್ಕೊಂಡ್ ಬಂದ್ಮಣ ಬನ್ನಿ. ಇಲ್ಲಿ ಅಜಿತ್ ಮಾತಿಂದ ಬೇಸತ್ತ ಭೂಮಿ ಮನೆ ಬಿಟ್ಟು ಹೋಗೇ ಬಿಟ್ಲು ರಾತ್ರೋರಾತ್ರಿ. ಹಾಗೇನೆ ಇಲ್ಲಿ ಶ್ರವಣ್ಗೆ ಖುಷಿ ಖುಷಿ ಪಡ್ಸಕ್ಕೋಸ್ಕರ ಮನೆಯವರೆಲ್ಲ ಸೇರ್ಬಿಟ್ಟು ಸರ್ಪ್ರೈಸ್ ಪ್ಲಾನ್ ಮಾಡ್ಬಿಟ್ಟು ಇಲ್ಲಿ ಶ್ರವಣ್ನ ತಂದೆ ಅಂತ ಅಪ್ಪ ಅಂತ ಕರೆದ್ಬಿಟ್ಟು ಭೂಮಿ ಶ್ರವಣ ತಪ್ಕೊಂಡೇ ಬಿಟ್ಲು. ಹಾಗಾದ್ರೆ ಏನಾಗುತ್ತೆ ಅಂತ ನೋಡ್ಕೊಂಡ್ ಬಂದ್ಮಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಇಲ್ಲಿ ಭೂಮಿನ ನೋಡ್ಕೊಂತ ಹೋಗ್ತಾ ಇರ್ತಾನೆ ರೂಮ್ ಒಳಗಡೆ. ಆಗ ಅದನ್ನ ನೋಡ್ಬಿಟ್ಟು ಸತ್ಯಣ್ಣ ಒಳಗಡೆ ಹೋಗ್ತಾನೆ ರೂಮ್ ಒಳಗಡೆ. ಯಾಕೋ ಅಜಿತ ನೀನು ಈ ರೀತಿ ಮಾಡ್ತಾ ಇದೀಯಾ? ಮನೆಗ್ ಬಂದ್ರೆ ಕೂಡ ನಾನು ಎಷ್ಟೊತ್ತು ಹೇಳಿದೀನಿ ನಿನ್ಗೆ ಅಲ್ಲೇ ಸ್ಟೇಷನ್ ಅಲ್ಲಿನೇ, ಇನ್ನು ಕೂಡ ನೀನು ಭೂಮಿನ ಅದೇ ರೀತಿನೇ ನೋಡ್ತಾ ಇದೀಯಲ್ವೋ? ಚೇಂಜ್ ಮಾಡ್ಕೊಳ್ಳೋ ನಿನ್ ದೃಷ್ಟಿನ. ಭೂಮಿಯಿಂದ ಈ ಮನೆ ಇಲ್ದೇ ಇದ್ರೆ ಈ ಮನೆ ಖಾಲಿ ಖಾಲಿ ಆಗಿರುತ್ತೆ. ಎಲ್ಲರೂ ಕೂಡ ಭೂಮಿ ಮೇಲೆ ಎಷ್ಟೆಲ್ಲ ಅಡಿಕ್ಟ್ ಆಗಿದ್ದಾರೆ ಗೊತ್ತಾ ನಿನಗೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ಅಜಿತ್ತು ಈ ಸತ್ಯಣ್ಣ ಮಾತು ಯಾವ್ದು ಕೂಡ ಕಿವಿಗೆ ಹಾಕೊಂತ ಇರಲ್ಲ. ಕೇಳೋ ಅಜಿತ ಕೇಳೋ, ಎಷ್ಟು ಭೂಮಿ ಎಷ್ಟು ಒಳ್ಳೆಯವಳು ಗೊತ್ತಾ? ಈ ಮನೆಗೆ ಎಲ್ಲರೂ ಕೂಡ ಬೇಕಾಗಿದ್ದಾಳೆ. ನಿನ್ ಮನ್ಸಿಗೆ ಕೂಡ ಅವಳು ಬೇಕಾಗಿದ್ದಾಳೆ. ಅವಳನ್ನ ನೀನ್ ಕೂಡ ಪ್ರೇಮಿಸ್ತಾ ಇದೀಯ, ಆದ್ರೆ ನೀನು ಹೊರಗಡೆ ಹಾಕೊಂತ ಇಲ್ಲ ಅದನ್ನ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾನೆ. ಆದ್ರೆ ಇಲ್ಲಿ ಅಜಿತ್ತು ಇಲ್ಲ, ಈ ಮನೆಗೆ ಮನಸ್ವಿನಿನೇ ವಿಲನ್ ಆಗಿರ್ಬೋದು, ಆದ್ರೆ ನನ್ ಮನ್ಸಿಗೆ ಮಾತ್ರ ಆ ಭೂಮಿನೇ ಅಲ್ಲ. ಆ ಮನಸ್ವಿನಿಗೆ ಆ ಡೈವರ್ಸ್ ಪೇಪರು ಹಾಗೆ ಅಗ್ರಿಮೆಂಟ್ ಪೇಪರು ಸಿಕ್ಕಿಲ್ಲ ಅಂತಂತಂದಿದ್ರೆ ಅವಳು ಮನೆಗೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ, ಹಾಗೆ ನಮಗೂ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಆ ಮನಸ್ವಿನಿಗೆ ಹಾಗೆ ಅಶ್ವಿನಿಗೆ ತಿಳಿಸೋ ತರ ಆಗಿದ್ದೆ ಈ ಭೂಮಿಯಿಂದ. ಅದಕ್ಕೋಸ್ಕರ ನಾನು ಭೂಮಿನೇ ನನ್ಗೆ ವಿಲನು ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ. ಅಲ್ಲ ಅಲ್ಲ ನೀನು ಆ ರೀತಿ ಅಲ್ಲ, ಆ ರೀತಿ ಯೋಚನೆ ಮಾಡ್ಬೇಡ ನೀನು. ಅಶ್ವಿನಿ ಸತ್ತೋಗಾಯ್ತು, ಅಶ್ವಿನಿ ತಪ್ಪು ಅಂತ ಮನೆಯವರೆಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ಆದ್ರೆ ನೀನು ಯಾವ್ದೋ ಒಂದು ದಿಕ್ಕಿಲೆ ಮನ್ಸಲ್ಲಿ ಇಟ್ಕೊಂಡು ಈ ತರ ಮಾತಾಡ್ತಾ ಇದೀಯ ಅಷ್ಟೇನೆ. ಆಮೇಲೆ ಇಲ್ಲಿ ಭೂಮಿ ಏನಾದ್ರು ಮನೆ ಬಿಟ್ಟು ಹೋದ್ರೆ ನೀನು ಪಶ್ಚಾತ್ತಾಪ ಪಡ್ತೀಯ ಕಣೋ ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಆದ್ರೆ ಅಜಿತ್ತು ಸತ್ಯಣ್ಣನ ಮಾತು ಯಾವ್ದನ್ನು ಕೂಡ ಕಿವಿಗೆ ಹಾಕೊಳ್ತಾನೆ. ಏನು ಕೂಡ ಹೇಳಕ್ ಬರ್ಬೇಡ ನೀನು, ಬಂದ್ಬಿಟ್ಟೆ ಈಗ ಹೇಳಕ್ಕೆ ನನ್ಗೆ ಗೊತ್ತಿದೆ ಎಲ್ಲದನ್ನು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಆಗ ಸತ್ಯ ಕೇಳು, ನಾನು ಅವಾಗೆಲ್ಲ ನಿಮ್ಗೆ ಅಷ್ಟಿಬ್ರು ಕೂಡ ಅಗ್ರಿಮೆಂಟ್ ಪೇಪರ್ ಬರ್ಸ್ಬೇಕಾದ್ರೇನೆ ನಿಮ್ಮಿಬ್ರು ನನಗೆ ಗೊತ್ತಿತ್ತು ಒಂದಾಗಿ, ಮತ್ತೆ ಅಗ್ರಿಮೆಂಟ್ ಪೇಪರ್ ಟೈಮ್ ಮುಗಿಯೋತ್ತಿಗೆಲ್ಲ ನೀವಿಬ್ರು ಮತ್ತೆ ಕಲಿತೀರಾ, ಇಬ್ರು ಸಂಪೂರ್ಣವಾಗಿ ಒಪ್ಕೊಂಡು ಮದ್ವೆ ಆಗ್ತೀರಾ ಅಂತ ಎಷ್ಟು ಆಸೆ ಇಟ್ಕೊಂಡು ಅಗ್ರಿಮೆಂಟ್ ಮಾಡಿದ್ದೀನೋ. ಆದ್ರೆ ನೀನು ಇಷ್ಟು ಈಸಿಯಾಗಿ ಭೂಮಿಕೆನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೀಯಲ್ವೋ? ನಾನು ನಿಮ್ಮಿಬ್ಬರನ್ನ ಜೋಡ್ಸಕ್ಕೋಸ್ಕರ ಎಷ್ಟು ಸುಳ್ಳು ಹೇಳಿದೀನಿ, ಎಷ್ಟು ಇದು ಮಾಡಿದೀನಿ, ಎಲ್ಲ ಮಾಡಿದೀನಿ. ಆಗ್ಲೇ ಹಾಸ್ಪಿಟ್ಲಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡ್ತಾ ಇತ್ತು ನಿಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ. ಆದ್ರೆ ಕೂಡ ನಾನು ಅದನ್ನೆಲ್ಲ ಮುಚ್ಚಾಕಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತನೋ? ಆ ಕಷ್ಟಕ್ಕಾದ್ರೂ ನೀನು ಸುಮ್ನೆ ಇರೋ ಈಗ. ಹಗ್ಲೆಲ್ಲ ಭೂಮಿಕಾಗೆ ಚುಚ್ಚಿ ಮಾತಾಡಿದ್ರೆ ಅವಳಿಗಿನ ಏನಾದ್ರೂ ನಿರ್ಧಾರ ತಗೊಂಡ್ಬಿಟ್ರೆ ಮನೆ ಬಿಟ್ಟು ಹೋದ್ರೆ ಏನೋ ಮಾಡೋದು ಗತಿ ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಆದ್ರೆ ಕೂಡ ಅಜಿತು ಅಲ್ಲ, ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ ನೀನು? ಅಪ್ಪನು ಏನ್ ಹೇಳ್ದ ಅಂತ ಕೇಳಿಸ್ಕೊಂಡ? ಅಮ್ಮ ಇಲ್ಲ ಅಂದಿದ್ರೆ ಅಪ್ಪ ನೇಣಾಕೊಂಡು ಹಾಗೆ ನೀನ್ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾ ಇದ್ರಂತೆ. ಇರ್ತಾ ಇರ್ಲಿಲ್ವಂತೆ ಅಮ್ಮ ಇಲ್ಲಿದ್ರೆ ಗೊತ್ತಾ ನಿನ್ಗೆ? ಹಾಗಾದ್ರೆ ಅಪ್ಪ ಹೋಗಿದ್ರೆ ಅಮ್ಮ ಹೋಗಿದ್ರೆ ನಾನ್ ಇರ್ತಾ ಇದ್ನಾ? ನಾನು ಕೂಡ ಅವ್ರಿಲ್ಲ ಅಂದ್ರೆ ಒಂದು ಕ್ಷಣನೂ ಕೂಡ ನನ್ನ ಕೈಲಿ ಇರಕ್ಕಾಗಲ್ಲ. ಅದು ನಿನ್ಗೂ ಕೂಡ ಗೊತ್ತಲ್ಲ ಸತ್ಯಣ್ಣ. ಅದನ್ ಬಿಟ್ಬಿಟ್ಟು ಆ ವಿಚಾರನ ಈ ಭೂಮಿ ಯಾಕೆ ಹೇಳ್ಬೇಕಿತ್ತು ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಹಿಂದೆ ನಿಂತ್ಕೊಂಡು ಇಲ್ಲಿ ಬಾಗ್ಲ ಹಿಂದ್ಗಡೆ ಭೂಮಿ ಕೇಳಿಸ್ಕೊಂತಾ ಇರ್ತಾಳೆ. ಸತ್ಯಣ್ಣ ಹೇಳೋ ಮಾತು ಹಾಗೇನೆ ಅಜಿತ್ ಹೇಳೋ ಮಾತು ಇಬ್ಬರ ಮಾತನ್ನು ಕೂಡ ಕೇಳಿಸ್ಕೊಂತಾ ಇರ್ತಾಳೆ. ಕೇಳಿಸ್ಕೊಂತ ಒಳಗಡೆನೆ ನೊಂದ್ಕೊಂತಾ ಇರ್ತಾಳೆ. ನಮ್ ಸಾಹೇಬ್ರು ನನ್ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ? ಹಾಗಾದ್ರೆ ಇವ್ರಿಗೆ ನಾನು ಮನೇಲಿರೋದು ಸ್ವಲ್ಪನಾದ್ರೂ ಕೂಡ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಮನೇಲೇ ಇರಕ್ ಹೋಗ್ಬಿಡಬೇಕು ನಾನು ಮನೆ ಬಿಟ್ಟು ಅಂತ ಹೇಳ್ಬಿಟ್ಟು ಭೂಮಿಕಾ ನಿರ್ಧಾರ ಮಾಡ್ತಾಳೆ. ಇಲ್ಲಿ ಸತ್ಯಣ್ಣ ಹಾಗೇನೆ ಅಜಿತು ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ರೂಮಿಗೆ ಬರ್ತಾಳೆ ಭೂಮಿ. ಬಂದ್ಬಿಟ್ಟು ಇಲ್ಲಿ ಅಲ್ಲ ಸಾಹೇಬ್ರೆ, ನೀವು ಬೇಜಾರ್ ಮಾಡ್ಕೋಬೇಡಿ, ನನ್ನ ರಾತ್ರಿವರೆಗೂ ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳೋವರೆಗೂ ತಡ್ಕೊಳ್ಳಿ, ಅಷ್ಟವರೆಗೂ ಮಾತ್ರ ನನಗೆ ಸಮಯ ಕೊಡಿ. ನಾನು ಈಗ ನಿಮ್ಗೆ ಕಾಲಿಗೆ ಬಿದ್ಬಿಟ್ಟು ಕ್ಷಮೆ ಕೇಳ್ತಾ ಇದೀನಿ, ನನ್ಗೆ ಆಶೀರ್ವಾದ ಮಾಡ್ಬಿಡಿ, ನಾನು ನಿಮ್ ಕಣ್ಣಿಗೆ ಮತ್ತೆ ಕಾಣಿಸಲ್ಲ ಯಾವತ್ತಿಗೂ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಸತ್ಯಣ್ಣ ಕಣ್ಣಲ್ಲಿ ನೀರೇ ಬರ್ತಾ ಇರುತ್ತೆ. ಆದ್ರೆ ಕೂಡ ಅಜಿತು ಒಂದ್ ಕಡೆ ಮೂತಿ ತಿರ್ಸ್ಬಿಟ್ಟು ಅಂತ ಹೇಳ್ಬಿಟ್ಟು ಸುಮ್ನೆ ಭೂಮಿಕಾ ಕಾಲಿಗೆ ಬಿದ್ದು ಕಣ್ಣೀರಲ್ಲಿ ಕಾಲಿಗೆ ಬಿದ್ರೆ ಕೂಡ ಅಲ್ಲಿ ಅಜಿತ್ ಸುಮ್ನೆ ನಿಂತ್ಕೊಂಡಿರ್ತಾನೆ. ಆಗ ಭೂಮಿಕಾ ಹತ್ಕೊಂತ ಹೊರಗಡೆ ಹೋಗ್ಬಿಡ್ತಾಳೆ. ಆಗ ಸತ್ಯಣ್ಣ ಹೇಳ್ತಾನೆ, ನೋಡೋ ನೋಡೋ ನೀನು ಇಷ್ಟಾದ್ರೂ ನೀನು ಸ್ವಲ್ಪನಾದ್ರೂ ಕೂಡ ಕರುಣೆ ಇಲ್ವಲ್ಲೋ ನಿನ್ಗೆ? ಯಾವ ರೀತಿ ತಯಾರಾಗಿದ್ಯಾ ಅಂತ ಬೈತಾ ಇರ್ತಾನೆ. ಆಗ ಅಜಿತ್ ಸುಮ್ನೆ ಇರ್ತಾನೆ. ಅದಾದ್ಮೇಲೆ ಶ್ರವಣ ನಗಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಗಡೆ ಪ್ಲಾನ್ ಮಾಡಿರ್ತಾರೆ. ಬಲೂನ್ಸು ಹಾಗೇನೆ ಪಟಾಕಿ ಎಲ್ಲದನ್ನು ಕಟ್ಬಿಟ್ಟು ಎಲ್ಲದನ್ನು ಕೂಡ ಡೆಕೋರೇಟ್ ಮಾಡಿರ್ತಾರೆ. ಇಲ್ಲಿ ನಗಿಸ್ಬೇಕು ಶ್ರವಣ್ ಅವರು ಅದೇ ಮೂಡಲ್ಲಿದ್ದಾರೆ. ತನ್ನ ಮಗಳು ಇದಾಗಿದ್ದಾಳೆ ದೂರ ಆಗಿದ್ದಾಳೆ ಅನ್ನೋ ಮೂಡಲ್ಲಿದ್ದಾರೆ.
ಅದಕ್ಕೋಸ್ಕರ ಅವ್ರನ್ನ ಏನಾದ್ರು ಮಾಡ್ಬಿಟ್ಟು ಮೊದಲ್ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೊಂಡು ಪ್ಲಾನ್ ಮಾಡ್ಬಿಟ್ಟು ಇಲ್ಲಿ ಕೇಕ್ನೆಲ್ಲ ತರ್ಸಿರ್ತಾರೆ. ಅದೇ ರೀತಿನೇ ಎಲ್ಲರೂ ಕೂಡ ಚಂದವಾಗಿ ರೆಡಿ ಆಗ್ಬಿಟ್ಟು ಗಾರ್ಡನ್ ಏರಿಯಾದಲ್ಲಿ ಬಂದಿರ್ತಾರೆ. ಆಮೇಲೆ ಇಲ್ಲಿ ಅಜಿತ್ ಹೋಗ್ಬಿಟ್ಟು ಶ್ರವಣ್ ಮಾವನ ಕರ್ಕೊಂಡ್ ಬರ್ತಾನೆ, ಬನ್ನಿ ಮಾವ ಅಂತ ಹೇಳ್ಬಿಟ್ಟು. ಆಗ ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ಎಲ್ಲರೂ ಕೂಡ ಒಟ್ಟಾಗಿ ಗೂಡಾಗಿ ನಿಂತ್ಕೊಂಡು ಇಲ್ಲಿ ಆಡ್ತಾರೆ. ಇಲ್ಲಿ ನೀನ್ ನಗುತ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ಗೆ ಅಜಿತ್. ಆದ್ರೆ ಕೂಡ ಶ್ರವಣ್ ಅದೇ ಮೂಡಲ್ಲಿ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಇಲ್ಲಿ ಭೂಮಿಕಾ ಕೂಡ ಆಡ್ತಾಳೆ. ಅದನ್ನ ನೋಡ್ಬಿಟ್ಟು ಅಜಿತ್ಗೆ ಶಾಕ್ ಆಗ್ಬಿಡುತ್ತೆ. ಇವಳು ಯಾಕೆ ನಮ್ಮವ್ರ ಹತ್ರ ಇಷ್ಟೊಂದು ಕಾಂಟ್ಯಾಕ್ಟ್ ತಗೊಂತಾ ಇದ್ದಾಳೆ, ಇವಳು ದೂರ ಆದ್ರೆ ಇವರೆಲ್ಲ ಇರಬಾರ್ದು ಅಂತನಾ ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ರು ಕೂಡ ಆಡ್ತಾ ಇರ್ತಾರೆ. ಅದು ನೋಡ್ಬಿಟ್ಟು ದೇವಯಾನಿ ಅಂಜು, ನೋಡಮ್ಮ ಇನ್ನೊಂದು ಗಂಟೆಗೆ ಮನೆ ಬಿಟ್ಟು ಹೋಗೋಳು, ಎಷ್ಟೆಲ್ಲ ಹಾರಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾ ಇರ್ತಾಳೆ. ಆಗ ಇಲ್ಲಿ ದೇವಯಾನಿ ಮಾಡ್ಲಿ ಏನೇನಾಗುತ್ತೆ ನೋಡ್ಕೊಂತ ಇರ್ಬೇಕಷ್ಟೇ, ನಾವು ಮಜೆ ತಗೋಬೇಕು ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾರೆ. ಇಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಅದೇ ರೀತಿನೇ ಇಲ್ಲಿ ಭೂಮಿಕಾ ಹಾಗೇನೆ ಅಜಿತ್ ಇಬ್ರು ಕೂಡ ಸೇರ್ಬಿಟ್ಟು ಶ್ರವಣ್ನ ನಗಿಸ್ಬಿಡ್ತಾರೆ. ಇಲ್ಲಿ ಭೂಮಿಕಾ ಆಡಿದ್ರಿಂದ ಶ್ರವಣ್ ನಗ್ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು ಇಲ್ಲಿ ಭೂಮಿಕಾ ಕೂಡ ಕಣ್ಣಲ್ಲಿ ನೀರ್ ಬಂದ್ಬಿಟ್ಟು, ಅಪ್ಪ ನಾನಿದ್ದೀನಿ ಅಪ್ಪ ನಿನ್ಗೋಸ್ಕರ. ಒಬ್ಬ ಮಗಳು ಹೋದ್ರೆ ಏನಾಯ್ತು, ಅವಳು ಫೇಕ್ ಮಗಳು, ನನ್ನ ರಿಯಲ್ ಮಗಳು ಅನ್ಕೊಂಡ್ಬಿಡಿ. ನಾನಿದ್ದೀನಿ ನಿಮ್ಗೋಸ್ಕರ, ನಾನು ಯಾವಾಗ್ಲೂ ಕೂಡ ಇರ್ತೀನಿ. ಹಾಗೇನೆ ಶಾರದಮ್ಮನ್ಗೋಸ್ಕರನೂ ಇರ್ತೀನಿ, ನಿಮ್ಗೋಸ್ಕರನು ನಾನು ಇದ್ದೀನಿ ಅಲ್ವಾ. ನಾನು ಮುಂಚೆಯಿಂದನೂ ನಿಮ್ಮನ್ನ ಅಪ್ಪ ಅಂತಾನೆ ಕರಿತಾ ಇದ್ದೀನಿ ಅಲ್ವಾ. ನೀವಿನ್ನ ಮಗ್ಲಿಲ್ಲ ಅಂತ ಯಾಕೆ ಅನ್ಕೊಂತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಆಗ ಶ್ರವಣ್ ಹೇಳ್ತಾನೆ, ಹೌದು ಭೂಮಿಕಾ, ನೀನೇ ನನ್ನ ಮಗಳು, ಸ್ವಂತ ಮಗಳು ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನನ್ಗೂ ಕೂಡ ಈಗ್ಲೂ ಕೂಡ ಹಂಗೆ ಅನ್ಸ್ತಾ ಇದೆ. ಅಶ್ವಿನಿ ಮೇಲೆ ಅಷ್ಟು ಫೀಲಿಂಗ್ಸ್ ಇರ್ಲಿಲ್ಲ, ಆದ್ರೆ ನೀವು ಯಾರ ಮಗಳು ಗೊತ್ತಿಲ್ಲ, ಆದ್ರೆ ಕೂಡ ನನ್ಗೆ ನಿನ್ ಮೇಲೆ ಸ್ವಂತ ಮಗಳು ಅನ್ನೋ ತರನೇ ಫೀಲಿಂಗ್ಸ್ ಇದೆ ಅಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು ಅಜಿತ್ಗೂ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ಬಿಡುತ್ತೆ. ದೇವಯ್ಯನೂ ಕೂಡ ಶಾಕ್ ಆಗ್ಬಿಡುತ್ತೆ. ಆಗ ಮತ್ತೆ ಶ್ರವಣ್ ಹೇಳ್ತಾನೆ, ನೀನು ನನ್ನ ಮಗಳು ಆಗಿದ್ರೆ ಚೆನ್ನಾಗಿತ್ತು, ಆದ್ರೆ ಆಗಿಲ್ಲ ಅಲ್ವಾ, ಅದೊಂದೇ ದುಃಖ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಎಲ್ಲರೂ ಕೂಡ ದೇವಯ್ಯನಿಗೆ ಸಮಾಧಾನ ಆಗುತ್ತೆ. ಆದ್ರೆ ಇಲ್ಲಿ ಈ ಭೂಮಿಕೆ ಏನು ಅಲ್ಲ ಅಲ್ವಾ, ಶ್ರವಣ್ ಮಗಳು ನಾನು ಅದೇ, ಇದು ನನಗೆ ಅಟ್ಯಾಕ್ ಆದಂಗೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯ್ಯನ ಅನ್ಕೊಂತಾ ಇರ್ತಾಳೆ. ಅಷ್ಟರಲ್ಲಿ ಇಲ್ಲಿ ಶ್ರವಣ್ ಎಲ್ಲರೂ ಕೂಡ ನಕ್ಬಿಡ್ತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ. ಹಾಗೇನೆ ಭೂಮಿ ಕೈಯಾರೆ ಅಡಿಗೆ ಮಾಡಿರ್ತಾಳೆ. ಎಲ್ಲರೂ ಕೂಡ ಸಂಪೂರ್ಣವಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಅದಾದ್ಮೇಲೆ ಎಲ್ಲರೂ ಕೂಡ ಮಲ್ಕೊಂತಾರೆ. ಮಲ್ಕೊಂಡ್ಮೇಲೆ ಇಲ್ಲಿ ಭೂಮಿ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾಳೆ. ಅದೇನೆ ಬ್ಯಾಗ್ ತಗೊಂಡ್ಬಿಟ್ಟು ಮನೆ ಬಿಟ್ಟು ಹೋಗ್ಬೇಕು ಅಂತ ಹೊರಗಡೆ ಬರ್ತಾಳೆ. ಆಗ ದೇವಯಾನಿ ಅಂಜು, ಅಮ್ಮ ಎದ್ದಿರಮ್ಮ ನೀನು, ಅವಳು ಮನೆ ಬಿಟ್ಟು ಹೋಗ್ತಾಳೆ, ಆ ಸೀನ್ ಮಾತ್ರ ನಾವು ಮಿಸ್ ಮಾಡ್ಕೋಬಾರ್ದಮ್ಮ. ಎಷ್ಟು ವರ್ಷದಿಂದ ಕಾಯ್ತಾ ಇದೀಯಾ ಆ ಸೀನ್ಗೋಸ್ಕರ, ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಬಾರಮ್ಮ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಜು ದೇವಯಾನಿನ ಕರ್ಕೊಂಡ್ ಬರ್ತಾಳೆ ಹೊರಗಡೆ. ಆಗ ಅವರಿಬ್ರು ಬಂದ್ಬಿಟ್ಟು ಇಲ್ಲಿ ಬಾಗ್ಲ ಹತ್ರನೇ ನೋಡ್ತಾ ನಿಂತ್ಕೊಂಡಿರ್ತಾರೆ. ಭೂಮಿ ಎಷ್ಟು ಗಂಟೆಗೆ ಮನೆ ಬಿಟ್ಟು ಹೋಗ್ತಾಳ ಇಲ್ವಾ ಅಂತ ಹೇಳ್ಬಿಟ್ಟು. ಪಾಪ ಭೂಮಿಕಾ, ಹೌದು, ಇಲ್ಲಿ ಅಜಿತ್ ಮಾತಿಂದ ಬೇಸತ್ಕೊಂಡು ಮನೆ ಬಿಟ್ಟು ಹೋಗೇ ಬಿಟ್ಲು. ಹಾಗೇನೆ ಇಲ್ಲಿ ದೇವಯಾನಿ ಹಾಗೇನೆ ಇಲ್ಲಿ ಅಜಿತ್ ಟೆನ್ಷನ್ ತಗೊಂಡ. ದೇವಯಾನಿ ಅಂಜು ಖುಷಿ ಆಗೇ ಬಿಟ್ರು. ಇದಾಯ್ತು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ. ನಿಮ್ಗೇನಾದ್ರೂ ಈ ಸಂಚಿಕೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.